ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಹೆಸರು ಕಾಳು ಪಲ್ಯನ ಮಾಡ್ಬೇಕಂತ ಅಂದ್ಕೊಂಡೇನ್ರಿ. ಇದಕ್ಕೆ ಹೆಸರು ಕಾಳು ತೊಗೊಂಡು ನೋಡ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ ಇದು ಹೆಸರು ಕಾಳು. ಈಗ ಇದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಇದನ್ನು ಮೊದಲಿಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ನೋಡ್ರಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಹೆಸರು ಕಾಳು ಪಲ್ಯ ಮಸ್ತ್ ಆಗ್ತದೆ ರೀ. ಈಗ ಗ್ಯಾಸ್ ಚಾಲು ಮಾಡಿ ನೋಡ್ರಿ, ಇದಕ್ಕೆ ಹಾಕ್ತೇನೆ ನೋಡ್ರಿ. ಇದನ್ನು ಒಂದು ಸ್ವಲ್ಪ ಭಾಳ ಏನು ಹಿಂಗೆ ಹುರಿಯೋದಿಲ್ಲ, ತುಸು ಅವು ಚರಕಂದ್ರೆ ಸಾಕ್ರಿ, ಅಷ್ಟೇ ಹುರಿದ್ರೆ ಪಲ್ಯ ಭಾರಿ ಟೇಸ್ಟಿ ಆಗ್ತದೆ. ಈಗ ನೋಡ್ರಿ, ಒಂದು ನಿಮಿಷ ಬೆಚ್ಚಗೆ ಮಾಡಿದ್ರಿ, ಮಸ್ತ್ ಚರಕಲಾಗದ ರೀ. ಈಗ ಇದನ್ನು ತೆಗೆದು ಕುಕ್ಕರಿಗೆ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಕುಕ್ಕರಿಗೆ ಹಾಕಿ ತೊಳ್ಕೊಂಬರ್ತೀನಿ ರೀ. ಈಗ ನೋಡ್ರಿ, ಕುಕ್ಕರಿಗೆ ಹಾಕಿದ್ದೀನಿ ರೀ. ಇದಕ್ಕೆ ನೀರು ಹಾಕಿ ತೊಳ್ಕೊಂಬರ್ತೀನಿ ರೀ. ಈಗ ನೋಡ್ರಿ, ಇದನ್ನು ತೊಳ್ಕೊಂಬಂದೀನಿ ರೀ. ನೀರು ಹಾಕಿ ಕುದಿಯೋಕೆ ಇಡ್ತೀನಿ ನೋಡ್ರಿ. ಈಗ ನೀರು ಹಾಕೀನಿ ರೀ, ಈಗ ಕುದಿಲಿಕ್ಕೆ ಇಡ್ತೀನಿ ರೀ. ಈಗ ನೋಡ್ರಿ, ಗ್ಯಾಸ್ ಮೇಲೆ ಇಡ್ತೀನಿ ರೀ ಕುದಿಯೋಕೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಇದನ್ನು ಒಂದು 3 ವಿಜಿಲ್ ಸೀಟಿ ಹೊಡಿಸ್ತೀನಿ ನೋಡ್ರಿ. ಈಗ ಇದು ಕುದಿಯುತ್ತನ ಇದಕ್ಕೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡ್ರಿ. ಹೆಸರು ಕಾಳು ಪಲ್ಯಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ತೊಗೊಂಡೀನಿ ರೀ, ಕರಿಬೇವು ತೊಗೊಂಡೀನಿ ರೀ, ಸ್ವಲ್ಪ ಕೊತ್ತಂಬರಿ ರೀ, ಟಮಾಟಿ, ಬೆಳ್ಳುಳ್ಳಿನ ಜೇಸ್ಕೊಂಬಂದೀನಿ ರೀ. ಇದು ಖಾರ ಪುಡಿ ರೀ, ಗುರೆಳ್ ಪುಡಿನೂ ಅಂತಾರೆ, ಖಾರ ಪುಡಿ ಅಂತಾರೆ ನಮ್ಮ ಕಡೆ. ಇದು ಬೆಲ್ಲ ತೊಗೊಂಡೀನಿ ರೀ, ಸ್ವಲ್ಪ ಉಪ್ಪು ರೀ. ಇದರ ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡೀನಿ ರೀ. ಇದರ ಒಂದು ಸ್ವಲ್ಪ ತೊಗೊಂಡೀನಿ ರೀ. ಹಾಗೆ ಸ್ವಲ್ಪ ಇದು ಹುಣಸೆ ಹುಳಿ ತೊಗೊಂಡೀನಿ ನೋಡಿರಿ, ಹುಣಸೆಕಾಯಿ ನೆನೆ ಇಟ್ಟೀನಿ ರೀ. ಇದನ್ನು ಕಿವುಚ್ಬಿಟ್ಟು ಹಾಕ್ತೀನಿ ರೀ. ಈಗ ಹೆಸರು ಕಾಳು ಕುದ್ದಾವೆ ನೋಡೋಣ ರೀ. ನೋಡಿರಿ, ಹೆಸರು ಕಾಳು ಕುದ್ದಾವ್ರಿ ನೋಡಿರಿ, ಮಸ್ತ್ ಚಂದ ಕುದ್ದವ್ರಿ ಹೆಸರು ಕಾಳು. ಈಗ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ, ಇದೊಂದು ಬುಟ್ಟಿ ಇಟ್ಕೊಂಡೇನಿ ರೀ ಒಗ್ಗರಣೆ ಹಾಕಕ್ಕೆ. ಈಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೇನೆ ನೋಡ್ರಿ. ಜೀರಿಗೆ ಹಾಕ್ತಾರೆ, ಸ್ವಲ್ಪ ಸಾಸಿವೆ ಹಾಕ್ತೇನೆ ನೋಡ್ರಿ. ಇವನ್ನ ಚಟಪಟ ಆದಮೇಲೆ ಈಗ ಚಟಪಟ ಆಗತ್ತವ್ರಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಕರ್ಬೇವು ಹಾಕ್ತಾರೆ. ಈಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತೇವೆ ನೋಡ್ರಿ. ನಾವು ಮೆಣಸಿನ್ಕಾಯಿ ಭಾಳ ಸಪ್ಪಗವ್ರಿ, ಹೃದಯನೂ ಜಾಸ್ತಿನೇ ತೊಗೊಂಡ್ರಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತೀವಿ ನಾವು. ಈ ಥರ ತಿರುಗಾಡಬೇಕ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತೇವೆ ನೋಡಿ. ಈಗ ಅರಿಶಿನ ಪುಡಿ ಹಾಕ್ತೀವಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತೇವೆ ನಾವು. ಈಗ ಇದಕ್ಕೆ ಟಮಾಟೆ ಹಾಕ್ತೇವೆ ನೋಡಿರಿ. ಈಗ ಇದನ್ನು ಚೆಂದಾಗಿ ತಿರುಗಾಡ್ತೀನಿ. ಇದಕ್ಕೆ ಟಮಾಟಿ, ಹುಣಸೆ ರಸ ಎರಡೂ ಹಾಕ್ಬೇಕು ನೋಡಿರಿ. ಉಳ್ಳಾಗಡ್ಡಿನೂ ಹಾಕ್ತಾರೆ ಇದಕ್ಕೆ. ನಾವು ಉಳ್ಳಾಗಡ್ಡೆ ಹಾಕಿಲ್ರಿ, ನೀವು ಬೇಕಂದ್ರೆ ಉಳ್ಳಾಗಡ್ಡೆನೂ ಹಾಕ್ರಿ. ಇದು ಸ್ವಲ್ಪ ಟಮಾಟಿ ಮೆತ್ತಗಾಗಲ್ರಿ, ಅಲ್ಲಿ ತನಕ ಫ್ರೈ ಮಾಡ್ತೀನಿ ನೋಡಿ. ಈಗ ಇದು ನೋಡಿರಿ, ಟಮಾಟೆ ಎಲ್ಲ ಮೆತ್ತಗಾಗ್ಯದ್ರಿ. ಈಗ ಹೆಸರು ಕಾಳು ಹಾಕ್ತೇನೆ ನೋಡಿ. ಈಗ ಇವನು ಹಾಕ್ತೇನೆ ನೋಡ್ರಿ. ಹೆಸರು ಕಾಳು ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ತೇನೆ ನೋಡಿ. ಈಗ ಇದಕ್ಕೆ ಹುಣಸೆ ರಸ ಹಾಕ್ತೇನೆ ನೋಡ್ರಿ. ಈಗ ಈ ಹುಣಸೆ ರಸನ ಹಾಕ್ತೇನೆ ನೋಡ್ರಿ. ಆಗಲೇ ಇದಕ್ಕೆ ಉಪ್ಪು, ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕಿದ್ನೇನು ರೀ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಹೀಗೆ ಇದು ಬೆಲ್ಲನ ಹಾಕ್ತೇನೆ ರೀ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ. ಈ ಪಲ್ಯ ಸ್ವಲ್ಪ ರಸ ಇದ್ದರೆ ಮಸ್ತ್ ರೀ. ಈಗ ನೀರು ಹಾಕ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕಿ ಚೆಂದಾಗಿ ತಿರುಗಾಡ್ತೇನೆ ರೀ. ಈಗ ಇದಕ್ಕೆ ಖಾರ ಪುಡಿ ಹಾಕ್ತೀನಿ ನೋಡ್ರಿ.
ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಈ ಪಲ್ಯ ನಾವು ವಾರದ ಒಂದು 2-3 ಸರ್ತಿ ತಿನ್ಬೇಕು ನೋಡ್ರಿ. ಕಾಳು ಪಲ್ಯನ ಆರೋಗ್ಯಕ್ಕೆ ಭಾಳ ಚಲೋ ರೀ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ನೋಡ್ರಿ ಹೆಸರು ಕಾಳು ಪಲ್ಯ. ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಹಾಕೋದ್ರಿಂದ ಭಾರಿ ಟೇಸ್ಟೇ ನೋಡ್ರಿ. ಫೈನಲಿ ರೆಡಿ ಆಗ್ಯದ ನೋಡ್ರಿ ಹೆಸರು ಕಾಳು ಪಲ್ಯ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಈ ಹೆಸರು ಕಾಳು ಪಲ್ಯ ಬಿಸಿ ರೊಟ್ಟಿಗೆ ರೀ, ಬಿಸಿ ಚಪಾತಿ ಹಾಗೂ ಕಟಿ ರೊಟ್ಟಿ, ಹಿಂಡಿ ಮೊಸರು ಅಂತ ಭಾರಿ ನೋಡ್ರಿ. ಖಡಕ್ ರೊಟ್ಟಿ ಕೂಡ ಮಸ್ತ್ ನೋಡ್ರಿ ಪಲ್ಯ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗ್ಯದ ನೋಡ್ರಿ ಹೆಸರು ಕಾಳು ಪಲ್ಯ. ಈಗ ನೋಡ್ರಿ ಈ ಬೊಗಣೆಗೆ ಹಾಕಿದ್ದೀನಿ ರೀ. ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಉದಿಸ್ತೀನಿ ನೋಡ್ರಿ. ಈ ಹೆಸರು ಕಾಳು ಪಲ್ಯನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಈ ಥರ ಕಾಳು ಪಲ್ಯನ ಮಾಡಿರಿ. ವಾರನಾಗ 2-3 ಸಲ ಹೆಸರು ಕಾಳು ಪಲ್ಯ, ಅಲಸಂದಿ ಪಲ್ಯ, ಅಲಸಂದಿ ಕಾಳು, ಹುರುಳಿ ಕಾಳು, ಮೂಗ್ನಿ ಕಾಳು, ಭಾಳ ಥರ ಕಾಳುಗಳು ಬರ್ತವೆ ನೋಡ್ರಿ. ಕಾಳು ಪಲ್ಯಗಳು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಇದು ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ರೊಟ್ಟಿ, ಚಪಾತಿ, ಕಡಕ್ ರೊಟ್ಟಿ ಕೂಡ. ಈಗ ನಾನು ಬಿಸಿ ರೊಟ್ಟಿ ಕೂಡ ಹಚ್ಚಿ ತೋರಿಸ್ತೀನಿ ನೋಡ್ರಿ ಇದು ಪಲ್ಯನ. ಈಗ ನೋಡ್ರಿ ಬಿಸಿ ರೊಟ್ಟಿನ ಇಟ್ಟಿದ್ದೇನೆ ರೀ. ಈಗ ಇದಕ್ಕೆ ಕಾಳು ಪಲ್ಯ ಹಚ್ತೀನಿ ನೋಡ್ರಿ. ಸೂಪರ್ವಾದ ಹೆಸರು ಕಾಳು ಪಲ್ಯ, ಬಿಸಿ ರೊಟ್ಟಿ ನೋಡ್ರಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ ರೀ ಪಲ್ಯ. ಹೇಗೆ ಬಂತು ಅಂತ ನಮ್ಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಸೂಪರ್ ಹೆಸರು ಕಾಳು ಪಲ್ಯ, ಬಿಸಿ ಬಿಸಿ ರೊಟ್ಟಿ ನೋಡ್ರಿ. ನಮಸ್ಕಾರ.